ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಸೊ ನಾವಿವತ್ತು ಹೋಗ್ತಾ ಇದ್ದೀವಿ ಎಲ್ಲಿಗೆ? ಯಾವ್ದೋ ಹುಡ್ಗಿಗಲ್ಲ, ನಮ್ ಬ್ರೈಡ್ಗೆ ಮೇಕಪ್ ಮಾಡಕ್ ಹೋಗ್ತಾ ಇದೀವಿ. ಸೊ ನಾವು ನಮ್ ಟೀಮ್ ಹೋಗ್ತಾ ಇದೀವಿ. ಇವ್ರ ಹೆಸರು ಶ್ರೀ ಶೈಲು ಅಂತ. ಅವ್ರ ಹೆಸರು ಕಲ್ಪನಾ ಅಂತ. ಸೊ ಅವ್ರು ಹೇರ್ ಡ್ರೆಸ್ಸರ್, ಇವರು ಮೇಕಪ್ ಆರ್ಟಿಸ್ಟ್. ನೀವು ಮೇಕಪ್ ಮಾಡ್ತೀರಲ್ಲ? ಮೇಕಪ್ ಮಾಡ್ತೀರಾ? ಓಕೆ. ಸೊ ಅವರಿಬ್ರು ಕೂಡ ಮೇಕಪ್ ಆರ್ಟಿಸ್ಟ್. ಇವನು ನಮ್ ದನ ಕಾಯೋನ್. ಇವನು ಅಷ್ಟೇ ಬಿಸಿ ಅಂತ. ಅವನು ಕಾರ್ ಓಡ್ಸೋದ್ರಲ್ಲಿ ಒಂದ್ ಬಂಡಿ ಮಾತಾಡ್ತಾವನೆ. ಬೆಳಗ್ಗೆಯಿಂದ ಮೈಕ್ ತಕ್ಕೊಡೋದ್ರಲ್ಲೇ ಆಯ್ತು ಒಂದು. ಬೆಳಗ್ಗೆ ಅಲ್ಲಿ ತೆಗಿತೀನಿ, ಟೀ ಕುಡಿಯಕ್ ನಿಲ್ಲಿಸ್ತೀನಿ, ತೆಗಿತೀನಿ ಅಂದು ಕೊನೆಗೆ ಗೊರವನಹಳ್ಳಿ ಬಂದು ದರ್ಶನ ಮಾಡಿ ಊಟ ಮಾಡಿದ್ಮೇಲೆ ತಕ್ಕೊಟ್ಟವನೆ ನಮಗೆ. ಹಿಂಗೆ ಅವಾಗ್ಲಿಂದ ನಾನು ಲೆಫ್ಟ್ ರೈಟ್ ಅನ್ಕೊಂಡು ಸುತ್ತಿಸ್ತಾವನ. ಇನ್ನೂ ಎಲ್ಲೆಲ್ಲಿ ಸುತ್ತಿಸ್ತಾನೋ ನೋಡೋಣ. ಇನ್ನು ಎಷ್ಟೊತ್ತಿಗೆ ಕರ್ಕೊಂಡು ಹೋಗ್ಬಿಡ್ತೀಯಾ? 56 ಕಿಲೋಮೀಟರ್ ಐತೆ. ನೀವು ಅಂದ್ರೆ ಒಂದ್ ಅರ್ಧ ಗಂಟೆ ಹೋಗೋಣ. ನಾನು ಅನ್ನಲ್ಲ, ನಿಧಾನಕ್ಕೆ ಹೋಗು, ಪರವಾಗಿಲ್ಲ. 57 ನಿಮಿಷ. ಏನ್ ಬ್ರೋ ಸಮಾಚಾರ? ಅದು ಮಧುಗಿರಿ ಬೆಟ್ಟ ಅನ್ಸುತ್ತೆ. ಒಂದ್ ಇದೆ ಆಯ್ತಪ್ಪ. ಯಾವ್ದಾವ್ದೋ ಬೆಟ್ಟ ನೋಡ್ತಾನೆ ಗಾಯ್ಸ್ ಇವನು. ಯಾವ್ದಾವ್ದೋ ನೋಡ್ಬಿಟ್ಟು ಇದು ಮಧುಗಿರಿ ಬೆಟ್ಟ, ಅದು ಮಧುಗಿರಿ ಬೆಟ್ಟ ಅನ್ಕೊಂಡು ನೋಡಿ ಗಾಯ್ಸ್ ಅಲ್ಲೇ ಬಿಡ್ತಾವನೆ. ಏನ್ ಕರ್ಮನೋ ಗೊತ್ತಿಲ್ಲ. ಯಾವ್ದಾವ್ದೋ ಬೆಟ್ಟ ತೋರಿಸ್ತಾನೆ. ಎಷ್ಟೊಂದ್ ಬೆಟ್ಟ ಕಾಣಿಸ್ತಾ ಇದೆ. ಅದು ಸೀರಿಯಸ್ಲಿ ಅದೇ ಮಧುಗಿರಿ ಬೆಟ್ಟ. ಅದ್ ಕಾಣಲ್ಲ, ಮನೆ ಎಲ್ಲ ಅಡ್ಡ ಇದೆ. ಅದೇ ಬೆಟ್ಟ. ಎಲ್ಲೆಲ್ಲೋ ಸುತ್ತಬಿಟ್ಟು ಒಂದ್ ಚೆನ್ನಾಗ್ ಕಾಲೇಜ್ ಬಂಕ್ ಹಾಕ್ಬಿಟ್ಟು ನೋಡಿದೀನಿ ಬೆಟ್ಟನ. ಏನಪ್ಪ ಅದವ್ರೆ, ಇನ್ನೊಂದ್ಸಲಿ ಹೇಳಪ್ಪ. ಅದಕ್ಕೆ ಅಗ್ಲ ಕಡಿಮೆ ಕಾಣಿಸಿದ ಅವಾಗ್ಲೇ ನನಗೆ. ಇದು ಮಧುಗಿರಿ ಬೆಟ್ಟ ಅಂತ. ಅಲ್ಲ ಅವಾಗ್ಲೇ ಅಗ್ಲ ಇತ್ತಲ್ಲ. ಇವಾಗ ರಾತ್ರಿ ಎಷ್ಟ್ ತಗೊಂಡಿದ್ರಿ? ತಗೊಳಲ್ಲ ನಾವೆಲ್ಲ. ಕಾಣಿಸೋ ಬೆಟ್ಟ ಎಲ್ಲ ನೋಡ್ತಾನೆ. ಏನೋ ತಗೊಂಡಿರೋ ನಂಗೆ ರಿಯಾಕ್ಟ್ ಮಾಡ್ತಾವನ. ಏನ್ ತಗೊಂಬಂದವನೋ ಗೊತ್ತಿಲ್ಲ. ಏನ್ ಕಾಣಿಸೋ ಬೆಟ್ಟ? ಕಾಣಿಸೋ ಎಲ್ಲಾ ಬೆಟ್ಟನೂ ನೋಡ್ತಾನೆ. ಅದು ಮಧುಗಿರಿ ಬೆಟ್ಟ, ಇದು ಮಧುಗಿರಿ ಬೆಟ್ಟ ಅಂತ. ಬಟ್ಟೆ ಅಂತೀರಾ? ನಾನು ಇಲ್ಲಿ ಬೆಟ್ಟ ಕಾಣೋ ಇಡಿಯಟ್. ಬಟ್ಟೆ ಅಂತಿರೋದು ಬೆಟ್ಟ. ಇದನ್ನ ಮಾಡ್ರಿ, ವಾಪಸ್ ರಿವೈಂಡ್ ಮಾಡಿ ನೋಡಿ. ನೋ, ನಾನ್ ಕರೆಕ್ಟಾಗೆ ಇಲ್ಲ. ನಾವಿವಾಗ ಕರ್ನಾಟಕ ಬಾರ್ಡರ್ ಎಂಡ್ ಆಗಿ ಆಂಧ್ರ ಬಾರ್ಡರ್ ಎಂಟ್ರಿ ಆಗಿದೀವಿ. ಮತ್ತೆ ನಾವಿವಾಗ ಆಂಧ್ರ ಬಿಟ್ಟು ಮತ್ತೆ ಕರ್ನಾಟಕ ಬಾರ್ಡರ್ ಹೆಂಗೋ ಎಂಟ್ರಿ ಆಗುತ್ತೆ. ಅದು ಹಂಗೆ ಇರೋದು ಮ್ಯಾಪ್. ಹೇಳಾಯ್ತು ಹೆಂಗಿರೋದು. ಸೈಡ್ಗೆ ಆಗ್ಬಿಟ್ಟಿಲ್ಲ. ಸೈಡ್ಗೆ ಹಾಕ್ಬಿಡ, ಹಂಗೆ ಹೇಳು. ನಿಮ್ದೊಳಗೆ ಒಂದು ಕರ್ನಾಟಕ ಮ್ಯಾಪ್ ತೆಗೆಕೊಂಡು ಅದನ್ನ ನೀವ್ ಯಾರಾದ್ರೂ ಓಪನ್ ಮಾಡಿ ಬ್ರೋ. ನೀನ್ ಕರ್ನಾಟಕ ಮ್ಯಾಪ್ ಮಾಡು ಬ್ರೋ. ನಮ್ಮ ಇಂಡಿಯಾ ಮ್ಯಾಪ್ ಓಪನ್ ಮಾಡಿ ಬ್ರೋ. ಹೆಂಗಂತ ಅಂದ್ರೆ ಫಸ್ಟ್ ನಾವು ಕರ್ನಾಟಕ ಬಾರ್ಡರ್ ಎಂಡ್ ಆಗಿರುತ್ತೆ. ಮತ್ತೆ ನಾವು ಆಂಧ್ರಾಗೆ ಎಂಟ್ರಿ ಆಗ್ತೀವಿ. ಮತ್ತೆ ಇಲ್ಲಿಂದ ನಾವು ಮಡಕ್ಷಿರಲ್ವೇನೋ ಮಡಕ್ಷಿರದಲ್ಲಿ ಆಲ್ರೆಡಿ ಇದೀವಿ. ಮತ್ತೆ ನಾವು ನಮ್ ಕರ್ನಾಟಕ ಬಾರ್ಡರ್ಗೆ ಎಂಟ್ರಿ ಆಗ್ತೀವಿ ತಿರ್ಗಾ. ಅಷ್ಟೇ ಐತಿ. ಓಕೆ, ನಾನು ಒಂದು ಮ್ಯಾಪ್ ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ಥರ ಇದೆ ಇದು ಅಂದ್ಬಿಟ್ಟು. ಸೊ ನೋಡೋಣ. ಆದರೆ ರೋಡ್ ಮಾತ್ರ ತುಂಬ ಚೆನ್ನಾಗಿದೆ. ಇವನ್ ಗಾಡಿ ಓಡಿಸ್ತಾ ಇರೋದಕ್ಕೂ ಈ ರೋಡ್ ಇರೋದಕ್ಕೂ ತುಂಬ ಚೆನ್ನಾಗಿದೆ. ತಗೊಂಡಿದ್ದು ಚೆನ್ನಾಗಿರ್ಲ ಅದು. ಚೆನ್ನಾಗಿ ತಿನ್ನು. ನೀ ಏನಾನ ತಿಂದ್ರೆ ಶೈಲು ಅವಾಗಿದೆ. ಯಾಕೆ ಚೆನ್ನಾಯ್ತಾ? ಹೆಂಗೈತೆ ಬ್ರೋ? ನಾವಿವಾಗ ಎಂಟ್ರಿ ಆಗಿದ್ದೀವಿ. ಇಲ್ಲಿ ಫೇಮಸ್ ಇರೋದು ಬಂದು ಶನಿ ಮಹಾತ್ಮ ದೇವಸ್ಥಾನ, ಶ್ರೀ ಕ್ಷೇತ್ರ ಪಾವಗಡ ಅಂತ. ಸೊ ಇದು ನಾವು ಹೊರಗಡೆಯಿಂದಾನೆ ನೋಡ್ಕೊಂಡು ಸಲ್ಯೂಟ್ ಮಾಡ್ಕೊಂಡು ಬರೋಣ ಬನ್ನಿ. ಇಲ್ಲಿಂದ ಏನು ಬಂದ್ವಿ, ಸೊ ಅಲ್ಲಿಂದ ಕಾಣಿಸಿರೋದು ಕೂಡ ಇದೇ ಥರನೇ ಗುಡ್ಡಗಳೇನೆ. ಎಷ್ಟೊಂದು ಗುಡ್ಡ ಕಾಣಿಸ್ತಾ ಅಂದರೆ ಅವರೆಲ್ಲ ಕನ್ಫ್ಯೂಸ್ ಆಗ್ಬಿಟ್ಟವ್ರೆ ಯಾವ್ದು ನೋಡಿದ್ದು ಅಂತೇಳಿ. ಸೊ ನಾ ಹೇಳಿದ್ನಲ್ಲ ಶನೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಸೊ ಇದೆ ನೋಡಿ.
ಇವಾಗ ಇಲ್ಲಿ ಕಾಫಿ ಕುಡಿಯೋಕೆ ಬಂದಿದ್ದೀವಿ. ಇಲ್ಲಿ ನೋಡಿ ತುಂಬ ಸ್ಟ್ರಾಂಗ್ ಆಗಬೇಕಂತ ನಾವು ಮತ್ತೆ ಎಕ್ಸ್ಟ್ರಾ ಬೇರೆ ಹಾಕಿಸ್ಕೊಳ್ತಾ ಇದ್ದೀವಿ. ಇವ್ರು ಕಾಫಿ ಕುಡಿತಿದ್ದೀರಾ ಟೀ ಕುಡಿತಿದ್ದೀರಾ? ಕಾಫಿ ಕಾಫಿ. ನೀನು ಮತ್ತೊಂದರಲ್ಲಿ ಇಬ್ರು. ಕಾಫಿ ಚೆನ್ನಾಗೈತಾ? ತಲೆನೂ ಐತೈತಾ? ಸ್ಟ್ರಾಂಗಾ? ಎಲ್ಲ ಎ ಸಿ ಇಲ್ದರೆ ಬರಲ್ವಲ್ಲಪ್ಪ, ನಮ್ಗೆ ಎ ಸಿ ಆಗಲ್ಲ, ಅದಕ್ಕೆ ತಲೆನೋವು ಬಂದಿದೆ. ಎಂಥದ್ದು ನಿಮಗೆಲ್ಲ ಎ ಸಿ ಇಲ್ಲ ಅಂದರೆ ಟ್ರಾವೆಲ್ ಮಾಡೋಕ್ಕಷ್ಟೇ ಅಲ್ಲ, ಅದು ನಿಮಗೆ, ನಮಗಲ್ಲ. ಅಪ್ಪ ನನಗೆ ಎ ಸಿ ಅಂದರೆ ಆಗಲ್ಲ ಮುಂಚೆನೆ. ತಲೆನೋವು ಬರುತ್ತೆ, ಅದಕ್ಕೆ ಕಾಫಿ ಕುಡಿತಾರೆ. ಸುಳ್ಳು ಇದೆಲ್ಲ ನಂಬಲ್ಲ. ಅದಕ್ಕೆ ನಮ್ಮ ಮನೆಯವ್ರ ಕಾರಲ್ಲಿ ಒಂದು ಫ್ಯಾನ್ ಇಟ್ಟಿದ್ದಾರೆ. ನಾನು ಅವ್ರ ಜೊತೆ ಟ್ರಾವೆಲ್ ಮಾಡೋ ಪಾಪ ಅವ್ರು ನನ್ನ ರೋಮೆ ತಡೆಯೋಕ್ಕಾಗ್ತಾರೆ, ಫ್ಯಾನ್ ಹಾಕೋತಾರೆ. ಏಯ್ ನೀನೇನು ಹೊಟ್ಟೆ ಒಳಗಡೆ ಹೇಳ್ಕೊಂಡ್ರು ಕಾಣತ್ ಬಿಡ ಅದರಲ್ಲಿ. ಹೊಟ್ಟೆ ಜೋರಾಗೆ ಐತಕ್ ನಾವು 3 months ಪ್ರೆಗ್ನೆಂಟ್ ಅವನು. ಇಲ್ವಾ ಬ್ರೋ? 3 months ಪ್ರೆಗ್ನೆಂಟ್ ಥರ ಕಾಣ್ತಿಲ್ವಾ ಬ್ರೋ ಅವ್ನ ಹೊಟ್ಟೆ? ಹಾಂ ನೋಡಲ್ಲಿ ಈಗ ಹೊಟ್ಟೆ ಆಚೆ ಬಿಟ್ಟ. ಈಗಲೂ ಕಾಣಿಸುತ್ತೆ. ಓ ಹೇಳ್ತಾನೆ ಇದೆಯಾ ರೆಸೊಲ್ಯೂಷನ್ಸ್ನ? ಹಾಳ ಮುಳ ಹೊರಗಡೆ ತಿಂತೀನಿ ಹಿಂಗಾಗಿದ್ದು, ನೀನು ಮನೆ ತಿಂದಲ್ಲ. ಮತ್ತೆ ಏನು ಬ್ರೋ ಸಮಾಚಾರ? ಫೋನ್ ಬಿಡಿ ಬ್ರೋ, ಹೇಳಿ ಬ್ರೋ. ಹೆಂಗ್ ಬ್ರೋ ನಿಮಗೆ ನನ್ನ ಪರಿಚಯ ಆಗಿದೆ? ಹೆಂಗ್ ಬ್ರೋ? ಹಾಂ ಹೇಳಿ ಬ್ರೋ, ಹೆಂಗ್ ಪರಿಚಯ ಆಯಿತು? ನೆನ್ಸ್ಕೊಳ್ಳಿ. ಹಂಗೆ ಸ್ವಲ್ಪ ಜೋರಾಗಿ ಮಾತಾಡಿ, ನಮ್ಮ ಮೈಕ್ ಅಲ್ಲೇ ಬಿಸಾಕ್ ಬಂದವನು ಅವನಲ್ಲ ಅವನು ನನ್ನ ತಮ್ಮ ಅನ್ಸ್ಕೊಂಡಿರೋನು. ಏಯ್ ನನಗೆ ನೀನು ಜೋಪಾನ ಮಾಡಲಿ ಅಂತ ನೀನು ಕರ್ಕೊಬಂದಿರೋದು ಇಡಿಯಟ್. ನಿಜ ಒಪ್ಕೊಳ್ಳೋ, ಏನಕ್ಕೋ ಕರ್ಕೊಬಂದಿದ್ದು ಬ್ರೋ. ನಾನು ಏನು ಕೇಳಿದೆ, ನೀವೇನು ಹೇಳ್ತಿದ್ದೀರಾ? ಇಲ್ಲ, ಒಂದು ಕಡೆ ಹೋದಾಗ ಅಲ್ಲಿ ಪರಿಚಯ ಆಗಿತ್ತು. ಅದೇ ಒಂದು ಕಡೆ ಇಲ್ಲಿ ಒಮ್ಮೆ ನೀವು ಸಿಕ್ಕರೆ ಸಿಕ್ಕಿದ ಕ್ಷಣಗಳು ಯಾಕೆ? ಅಲ್ಲ, ಮೊದಲು ಸಿಕ್ಕಿದ ಕ್ಷಣಗಳು ಯಾಕೆ? ನಮ್ಮ ಜೊತೆ ಬೇರೆಲ್ಲವೂ ಯಾಕೆ? ನೋಡಿ ಬ್ರೋ, ಇಂಥ ಟ್ಯಾಲೆಂಟು. ನೋಡಿ ಬ್ರೋ ಹೆಂಗೆಲ್ಲ ಇದ್ದಾವೆ. ಎಲ್ಲಿ ಗೊತ್ತಾಗ್ಲಿಲ್ವಾ? ನಿಜವಾಗ್ಲೂ ಗೊತ್ತಾಗ್ಲಿಲ್ವಾ ಬ್ರೋ? ಫೋನ್ ಬಿಡಿ ಬ್ರೋ, ನೆನಪಾಗುತ್ತೆ. ಹೇಳಿ. ಹಾಂ ಹಿಂಗೆ ವರ್ಕ್ ಹೋದಾಗಿ ಬೆಂಗಳೂರಲ್ಲಿ ಪರಿಚಯ ಆಗಿತ್ತು. ಫಸ್ಟ್ ಎಲ್ಲಿ ಅಂದರೆ ಜಯನಗರಲ್ಲಿ. ಹಾಂ, ಜಯನಗರ ಕರೆಕ್ಟ್. ಜಯನಗರಲ್ಲಿ ಅಲ್ಲಿ ನಡ್ಕೊಂಡು ಹೋಯ್ತಿದ್ದಲ್ಲ ಫುಟ್ಪಾತ್ ಮೇಲೆ. ಯಾರು? ನಾನಲ್ಲ. ಆಮೇಲೆ ದೇವಸ್ಥಾನ ಹತ್ರ ಸಿಕ್ಕಿದ್ದಲ್ಲ. ಜಯನಗರ್ ಚಿತ್ಕಲ್ ಬಿರಾದರ್ ಮೇಡಮ್ ಅವ್ರದ್ದು ಮಗನ ಮದುವೆನಲ್ಲಿ. ನೆಕ್ಸ್ಟು ಸಾಯಿಬಾಬಾ ಟೆಂಪಲ್. ಸಾಯಿಬಾಬಾ ಟೆಂಪಲ್. ಅಲ್ಲಿ ಬಿಸ್ಕೆಟ್ ಕೊಡ್ತಾ ಇದ್ರಲ್ಲ ನೀವೇ ಅಲ್ವಾ? ಬಿಸ್ಕೆಟ್ ಆಗ್ತಾ ಇದ್ದ ಅಲ್ಲಿ ಎಲ್ರಿಗೂ ಬಂದವರಿಗೆಲ್ಲ. ನಿಮ್ಗೆ ಪರಿಚಯ ಅಲ್ಲಿ? ಎಲ್ಲಿ? ಅಲ್ಲಿ ದೇವಸ್ಥಾನ ನಾವೊಂಥರ ಬಂಧು ಥರ ಅಲ್ಲಿಗೆ. ಬಂಧು ಬಳಗ. ನಿಜ ಬ್ರೋ, ಬಂಧು ಬಳಗ ನಾವಲ್ಲಿಗೆ. ಹೌದಾ? ನಮಗೂ ಪರಿಚಯ ಮಾಡಿಸ್ಕೊಡಿ ದೇವಸ್ಥಾನ. ಪರಿಚಯ ಮಾಡಿಸೋದೇನಿಲ್ಲ. ನೀವು ಯಾವಾಗಾದರೂ ಏನಾದ್ರು ಸೇವೆ, ನಿಮ್ಮ ಭಕ್ತಿಯಿಂದ ನೀವೇನಾದ್ರು ಸೇವೆ ಮಾಡೋದಿತ್ತಂದರೆ ಬನ್ನಿ. ಹೌದಾ? ಅಷ್ಟೇ, ನಾವು ಇನ್ನೇನು. ಬರ್ತಾ ಇರ್ತೀವಿ. ಯಾವಾಗ? ಗುರುವಾರ. ನಂಗೆ ಸಿಕ್ಕಿರೋದೇ ಒಂದು ಗುರುವಾರ ಬ್ರೋ. ನೀವು ಕೆಲ್ಸಕ್ಕೆ ಹೋದ್ರೆ ಲೇಟ್ ಆದರೆ ಬರಲ್ಲ, ಮನೇಲಿ ಇದ್ವಾ? ಈಗ ಒಂದು ಕ್ವಶನ್ನು ನಮ್ಮ ಮನೆಯವರು ಕೇಳಿದ್ರು, ನೀವು ನನ್ನನ್ನು ಬ್ರೋ ಅಂತ ಅಂದ್ರಲ್ಲ. ನಮ್ಮ ಮನೆಯವ್ರು ಹೇಳಿದ್ರು, ನೀನೇನು ಹುಡುಗನ ಅವ್ರು ಬ್ರೋ ಅನ್ನೋದಕ್ಕೆ ಅಂದರು. ಯಾಕೆ ಬ್ರೋ ಅಂತ ಕರಿತೀರಾ? ಕಾಮನ್ ಅಲ್ವಾ ಅದು? ಕಾಮನ್ ಅಲ್ಲ, ಅವಾಗಿಂದನೂ ಅದಕ್ಕೊಂದು ಇದಿದೆ ಅಲ್ವಾ, ಏನೋ ಓಲ್ಡ್ ಮೆಮೊರಿ ಇದೆ. ನಮ್ಮ ಹುಡುಗಮ್ಮ ಇದೆ ಕರೆಕ್ಟ್. ಓಲ್ಡ್ ಮೆಮೊರಿ ಇದೆ. ನಾನು ಅದಕ್ಕೆ ನಮ್ಮ ಮನೆಯವ್ರಿಗೆ ಡೀಪಾಗಿ ಎಕ್ಸ್ಪ್ಲೈನ್ ಮಾಡಿಲ್ಲ. ಇಲ್ಲ ಅವಾಗಿಂದನೂ ಹಂಗೆ ಕರಿತಿರೋದಂತ ಹೇಳಿದ್ದೀನಿ. ಈಗ ಹೇಳು, ನೀನೀಗ ಎಕ್ಸ್ಪ್ಲೈನ್ ಮಾಡು. ನಾನು ಹೇಳಲ್ಲಪ್ಪ.
ನಮ್ಮ ಕುಮಾರ ಹೇಳಿದ್ ನೆನ್ಪು ಬರ್ತದೆ. ಹೌದಾ? ಅವ್ನು ಯಾವುದೋ ಹುಡುಗಿಗೇನೋ ಸುಮ್ಮನೆ ರೇಗ್ಸಕ್ಕೆ ಅಂದ ತಾನೆ. ರಮ್ಯಾಗ್ ಹೇಳ್ತಿದ್ದ ಅವನು ಹ್ಞೂ ಬ್ರೋ ಅನ್ಬೇಡಿ ಅಂತ. ಅದು ನೀನು ಗೊತ್ತಾ ಅಂತ ಹೇಳಿದ್ದು ಹ್ಞೂ ಅಲ್ಲ? ಹೌದು. ಆಮೇಲೆ ಬೇರೆ ಎಲ್ಲರೂ ಕೇಳಿದ್ರೆ ಇನ್ನೇನು ಹುಡುಗನ ಬ್ರೋ ಅಂತ ಕರಿತಿದ್ದಾರೆ ಅಂದರೆ ಅದಕ್ಕೆ ಕೇಳ್ತಾ ಇದ್ದೀನಿ. ಎಕ್ಸ್ಪ್ಲೈನ್ ಮಾಡಿಬಿಡಿ. ಹಾಯ್, ಗುಡ್ ಮಾರ್ನಿಂಗ್. ನೆನ್ನೆ ನಾವು ಹೋಗಿ ಅಲ್ಲಿ ಸ್ಟೇ ಆಗಿದ್ವಿ. ರೆಸ್ಟ್ ಮಾಡುವಾಗ ವ್ಲಾಗ್ನ ಎಂಡ್ ಮಾಡಿದ್ದು. ಸೊ ನಾನಿವಾಗ ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿರೋದು. ವರ್ಕ್ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಆಗ್ತಾಯಿದ್ದೀವಿ. ಆಲ್ಮೋಸ್ಟ್ ಟಿಫನ್ ಅಲ್ಲಿ ಇರಲಿಲ್ಲ, ಖಾಲಿಯಾಗಿತ್ತು. ನಮಗಾಗಿತ್ತು ಟಿಫನ್ನು, ಹುಡುಗರಿಗಾಗಿರಲಿಲ್ಲ. ಸೊ ಅವರಿಬ್ಬರು ಟಿಫನ್ಗೆ ಹೋಗಿದ್ದಾರೆ. ನಾವು ಇವಾಗ ಪಾವಗಡದಲ್ಲಿ ಟಿಫನ್ಗೆ ಹಾಕಿದ್ದೀವಿ. ಸೊ ಇಲ್ಲಿಂದ ಟಿಫನ್ ಮುಗಿಸ್ಕೊಂಡು ಹೊರಡೋಣ. ಚೆನ್ನಾಯ್ತೇನೋ? ನೀನು ಹೇಳು. ಎಲ್ಲ ಆರೋಗಿದೆ. ಓಕೆ, ಪರವಾಗಿಲ್ಲ, ಬಿಸ್ನೆಸ್ ಚೆನ್ನಾಗಿದೆ. ಚಿನ್ನಿ ಆಯ್ತು. ಚೆನ್ನಾಗಿದೆ.